ಎಲ್ಲರಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತ ಕೋರುತ್ತಾ CRDR ಮತ್ತು KSRP 2026 ಎಕ್ಸಾಮ್ಗೆ ರಿಲೇಟೆಡ್ ಆಗಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂತಹ 2000 MCQs ಗಳನ್ನ ನಮ್ಮ ಚಾನೆಲ್ ದಲ್ಲಿ ನಾವು ಸ್ಟಾರ್ಟ್ ಮಾಡೇವೆ. ಸೊ ಈಗಾಗಲೇ 3 ಕ್ಲಾಸಸ್ ಗಳಾಗಿವೆ. ಸೊ ಇದು 4ನೇ ಕ್ಲಾಸ್ ಆಗಿದೆ. ಎಲ್ಲ ಟಾಪಿಕ್ ಗಳು ಕವರ್ ಆಗುವ ಹಾಗೆ ಈ MCQs ಗಳನ್ನ ತೆಗೆದ್ದೇವೆ. ಸೊ ಈ ಎಲ್ಲ MCQs ಗಳು KEA ಪ್ಯಾಟರ್ನ್ ಆಧಾರದ ಮೇಲೆ ಈ ಕ್ವಶನ್ಸ್ ಗಳು ನಿಮ್ಗೆ ಕೊಡಾಕತ್ತೇವಿ. ಈ ಎಲ್ಲಾ ಕ್ವಶನ್ಸ್ ಗಳ PDF ಅನ್ನ ನೀವು ನಮ್ಮ ಟೆಲಿಗ್ರಾಮ್ ದಲ್ಲಿ ಡೌನ್ಲೋಡ್ ಮಾಡ್ಕೋಬಹುದಾಗಿದೆ. ಟೆಲಿಗ್ರಾಮ್ ದ ಲಿಂಕ್ ಇರುವಂತದ್ದು ಈ ವಿಡಿಯೋದ ಕೆಳಗಡೆ ನಾವು ಕೊಟ್ಟಿರ್ತೇವಿ. ಅಲ್ಲಿ ಹೋಗಿ ನೀವು PDF ಅನ್ನ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಈ PDF ಗಳು 100 ಕ್ವಶನ್ಸ್ ಗಳ MCQs ಗಳು ಒಳಗೊಂಡಿರುವಂತಹ ಒಂದೊಂದು PDF ಗಳು ಇರ್ತಾ ಇದಾವೆ. ಸೊ 100 ಕ್ವಶನ್ಸ್ ಆದ ತಕ್ಷಣ ನಿಮಗೆ PDF ಪ್ರತಿ ಸಲನೂ ಕೂಡ ಸಿಗ್ತಾ ಇರ್ತೈತಿ. ಫ್ರೀ ಆಗಿ ಅದನ್ನ ಡೌನ್ಲೋಡ್ ಮಾಡ್ಕೋಬಹುದು. ಓಕೆ, ಸೊ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಮುಂದಿನ ಕ್ವಶನ್ ಯಾವ್ದಿದೆ ಅನ್ನೋದನ್ನ ನೋಡೋಣ. ಅದಕ್ಕಿಂತ ಮುಂಚೆ CRDR ಮತ್ತು KSRP ಎಕ್ಸಾಮ್ಗೆ ಯಾರು ತಯಾರನ್ನ ಮಾಡಾಕತ್ತೇರಿ ಅವರಿಗೆ ನಮ್ಮಲ್ಲಿ ಕನ್ನಡದಲ್ಲಿ ಕಂಪ್ಲೀಟ್ ಕೋರ್ಸ್ ಅವೈಲೇಬಲ್ ಇದೆ. ಇದರಲ್ಲಿ ನಿಮ್ಗ ಎಲ್ಲಾ ಸಬ್ಜೆಕ್ಟ್ ಗಳ ರೆಕಾರ್ಡೆಡ್ ಕ್ಲಾಸಸ್, PDF ನೋಟ್ಸ್, 10 ಫುಲ್ ಮಾಕ್ ಟೆಸ್ಟ್ ಗಳು ಇರ್ತವೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, ಎಕ್ಸಾಮ್ ಪ್ಯಾಟರ್ನ್ ಆಧಾರಿತವಾಗಿರುವಂತಹ ಕೋರ್ಸ್ ಆಗಿರುತ್ತೆ. ಪ್ರಾಪರ್ ಆಗಿರುವಂತಹ ಗೈಡೆನ್ಸ್ ಕೂಡ ನಿಮ್ಗೆ ಇದರಲ್ಲಿ ಸಿಗ್ತಾ ಇದೆ. ಒಂದು ವಿಶೇಷತೆ ಏನು ಅಂತಂದ್ರೆ, ಈಗ ನಾಗರ ಪಂಚಮಿ ಹಬ್ಬ ಇರೋದರಿಂದ ಈ ನಾಗರ ಪಂಚಮಿ ಹಬ್ಬದ ನಿಮಿತ್ತವಾಗಿ ಕೋರ್ಸ್ ಮೇಲೆ 50% ಡಿಸ್ಕೌಂಟ್ ಅನ್ನ ನಾವು ನಿಮ್ಗೆ ಕೊಡಾಕತ್ತೇವಿ. ಸೊ ಆಕ್ಚುಲಿ ನಾವು ಈ ಒಂದು ಕಂಪ್ಲೀಟ್ ಕೋರ್ಸ್ ಅನ್ನ 1000 rupees ಅಲ್ಲಿ ಕೊಡಾಕತ್ತಿದ್ವಿ. ಈಗ ಜಸ್ಟ್ 500 rupees ದಲ್ಲಿ ನಿಮ್ಗೆ ಕಂಪ್ಲೀಟ್ ಕೋರ್ಸ್ ಇಷ್ಟೆಲ್ಲನೂ ಕೂಡ 500 ರೂಪಾಯಿದಲ್ಲಿ ಸಿಗಾಕತ್ತೈತಿ. ಸೊ ಈ ಒಂದು ಆಫರ್ 17/8/2026 ರಾತ್ರಿ 10 ಗಂಟೆವರೆಗೆ ಈ ಆಫರ್ ಇದೆ. ಹೆಚ್ಚಿನ ಮಾಹಿತಿಗಾಗಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು 8861927838. ಓನ್ಲಿ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡ್ರಿ, ಕಾಲ್ ಮಾಡಕ್ ಹೋಗ್ಬೇಡ್ರಿ. ವಾಟ್ಸ್ಆಪ್ ಮೆಸೇಜ್ ಮಾಡಿದ್ರೆ ಅದಕ್ಕೆ ನಾವು ರಿಪ್ಲೈ ಮಾಡ್ತೇವಿ. ಆಮೇಲೆ ನಿಮ್ಗೆ ಕ್ಲಾಸಸ್ ಗಳನ್ನ ಕೊಟ್ಟು ಕ್ಲಾಸಸ್ ಗ್ರೂಪ್ ದಲ್ಲಿ ಜಾಯಿನ್ ಮಾಡ್ಕೋತೇವಿ. ಬೇಗನೆ ತಡ ಮಾಡದೆ ಈ ಆಫರ್ ಅನ್ನ ಪಡ್ಕೊಂಡು ನಿಮ್ಮ ತಯಾರಿನ ಒಳ್ಳೆ ರೀತಿಯಿಂದ ನಡೆಸ್ರಿ. ಇವತ್ತಿನ ಮೊದಲನೇ ಪ್ರಶ್ನೆ ಅಂತಂದ್ರೆ, ಈ ಸೀರೀಸ್ ದ 51ನೇ ಪ್ರಶ್ನೆ ಈ ರೀತಿ ಇದೆ. 8ನೇ ಅನುಸೂಚಿಯಲ್ಲಿ ಪ್ರಸ್ತುತ ಎಷ್ಟು ಭಾಷೆಗಳು ಇವೆ ಅಂತ ಹೇಳಿದೆ. ಆಪ್ಷನ್ 1 18, 20, 22, 24. ಸೊ ಈ ವಿಡಿಯೋವನ್ನ ಯಾರು ನೋಡಾಕತ್ತೇರಿ ಅವರು ವಿಡಿಯೋವನ್ನ ಪಾಸ್ ಮಾಡಿ ಆನ್ಸರ್ ಅನ್ನ ಕಮೆಂಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ. ಆಮೇಲೆ ನಿಮ್ಮ ಆನ್ಸರ್ಸ್ ಗಳು ಎಷ್ಟು ಕರೆಕ್ಟ್ ಆಗ್ತಾವ ನಮಗೆ ಕಮೆಂಟ್ ಅದನ್ನು ಕೂಡ ಮಾಡ್ರಿ. 20 ಕ್ವಶನ್ಸ್ ಗಳು ಪ್ರತಿಯೊಂದು ವಿಡಿಯೋದಲ್ಲಿ ಇರ್ತಾ ಇದಾವೆ. 20ರಲ್ಲಿ ಎಷ್ಟು ಮಾರ್ಕ್ಸ್ ಗಳು ನಿಮ್ಗೆ ಬರಾಕತ್ತಾವ ಅನ್ನೋದನ್ನ ನೀವು ನಮ್ಗೆ ಕಮೆಂಟ್ ಮಾಡಿ ತಿಳಿಸ್ರಿ. 51ನೇ ಪ್ರಶ್ನೆಗೆ ಸರಿ ಉತ್ತರ ಇರುವಂತದ್ದು ಆಪ್ಷನ್ ನಂಬರ್ C, 22 ಭಾಷೆಗಳು ಇದರಲ್ಲಿ ಈಗ ಪ್ರಸ್ತುತ ಇವೆ. 52ನೇ ಪ್ರಶ್ನೆ, 9ನೇ ಅನುಸೂಚಿಯ ಮುಖ್ಯ ಉದ್ದೇಶ ಯಾವುದು? ಆಪ್ಷನ್ A, ಭೂ ಸುಧಾರಣಾ ಕಾಯ್ದೆಗಳಿಗೆ ರಕ್ಷಣೆ ನೀಡುವುದು, ಭಾಷೆಗಳ ಸೇರ್ಪಡೆ, ಚುನಾವಣೆ ನಡೆಸುವುದು, ವೇತನ ನಿಗದಿಪಡಿಸುವುದು. ಇದಕ್ಕೆ ಸರಿ ಆನ್ಸರ್ ಆಪ್ಷನ್ ನಂಬರ್ A ಇದೆ. ಭೂ ಸುಧಾರಣಾ ಕಾಯ್ದೆಗಳಿಗೆ ರಕ್ಷಣೆ ನೀಡುವುದು ಆಗಿದೆ. 53ನೇ ಪ್ರಶ್ನೆ, 10ನೇ ಅನುಸೂಚಿಯು ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ A, ಪಕ್ಷಾಂತರ ನಿಷೇಧ ಕಾಯ್ದೆ, ಆಪ್ಷನ್ B, ಪಂಚಾಯತ್ ರಾಜ್, ಆಪ್ಷನ್ C, ನಗರ ಸ್ಥಳೀಯ ಸಂಸ್ಥೆಗಳು, ಆಪ್ಷನ್ D, ತುರ್ತು ಪರಿಸ್ಥಿತಿ. ಇದಕ್ಕೆ ಸರಿ ಆನ್ಸರ್ ಆಪ್ಷನ್ A ಇದೆ, ಪಕ್ಷಾಂತರ ನಿಷೇಧ ಕಾಯ್ದೆ. ಇದು 10ನೇ ಅನುಸೂಚಿಗೆ ಸಂಬಂಧ ಇರುವಂತಹ ವಿಷಯ ಆಗಿದೆ. 11ನೇ ಅನುಸೂಚಿಯು ಯಾವುದಕ್ಕೆ ಸಂಬಂಧಿಸಿದೆ? ನಗರ ಸ್ಥಳೀಯ ಸಂಸ್ಥೆಗಳು, ಪಂಚಾಯತ್ ರಾಜ್ನ 29 ವಿಷಯಗಳು, ರಾಜ್ಯಸಭೆ ನ್ಯಾಯಾಂಗ. ಇದಕ್ಕೆ ಸರಿ ಆನ್ಸರ್ ಆಪ್ಷನ್ ನಂಬರ್ B, ಪಂಚಾಯತ್ ರಾಜ್ನ 29 ವಿಷಯಗಳಿಗೆ ಸಂಬಂಧಿಸಿರುವಂತದ್ದು 11ನೇ ಅನುಸೂಚಿಯಾಗಿದೆ. 12ನೇ ಅನುಸೂಚಿಯು ಯಾವುದಕ್ಕೆ ಸಂಬಂಧಿಸಿದೆ? ನಗರ ಸ್ಥಳೀಯ ಸಂಸ್ಥೆಗಳ 18 ವಿಷಯಗಳು, ಪಂಚಾಯತ್ ರಾಜ್, ಅಧಿಕೃತ ಭಾಷೆಗಳು, ಮೂಲ ಕರ್ತವ್ಯಗಳು. ಇದಕ್ಕೆ ಸರಿ ಆನ್ಸರ್ ಆಪ್ಷನ್ ನಂಬರ್ A, ನಗರ ಸ್ಥಳೀಯ ಸಂಸ್ಥೆಗಳ 18 ವಿಷಯಗಳು. ಇದು 12ನೇ ಅನುಸೂಚಿಗೆ ಸಂಬಂಧಿಸಿದೆ. 56ನೇ ಪ್ರಶ್ನೆ, ಪಂಚಾಯತ್ ರಾಜ್ಗೆ ಸಂಬಂಧಿಸಿದ ಅನುಸೂಚಿ ಯಾವುದು? ಆಪ್ಷನ್ ನಂಬರ್ A, 9ನೇಯ, 10ನೇಯ, 11ನೇಯ ಮತ್ತು 12ನೇ. ಇದಕ್ಕೆ ಸರಿ ಆನ್ಸರ್ ಆಪ್ಷನ್ ನಂಬರ್ C, 11ನೇ ಅನುಸೂಚಿ. ಇದು ಪಂಚಾಯತ್ ರಾಜ್ಗೆ ಸಂಬಂಧ ಇರುವಂತಹ ಅನುಸೂಚಿ ಆಗಿದೆ.
ನೋಡ್ರಿ, ಈ ಒಂದು ನಾವು ಏನ್ MCQs ಗಳನ್ನ ಸ್ಟಾರ್ಟ್ ಮಾಡೇವಿ, CRDR ಆಗಿರಬಹುದು, ಆಮೇಲೆ KSRP ಎಕ್ಸಾಮ್ ಆಗಿರ್ಬಹುದು. ಈ ಎಕ್ಸಾಮು ಏನ್ ಕ್ವಶನ್ಸ್ ಗಳನ್ನ ತೆಗೆದೇವಲ್ಲ ನಾವು, ಇದು 2 ಆಗಸ್ಟ್ 2026 ನಡೆದಿರುವಂತಹ ಏನು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಇದೆ, ಆ ಒಂದು ಆಧಾರದ ಮೇಲೆ ತೆಗಿಯಾಕತ್ತೇವೆ ನಾವು. ಸೊ ಹಾಗಾಗಿ ಇದಕ್ಕೆ ಏನಾದ್ರು ರಿಲೇಟೆಡ್ ಆಗಿ ಈ ರೀತಿ ಕ್ವಶನ್ಸ್ ಗಳು ಬರ್ಬಹುದು ಅನ್ನೋದು ನಮ್ಮ ಅಭ್ಯಾಸ ಆಧಾರದ ಮೇಲೆ ತೆಗಿಯಾಕತ್ತೇವಿ. ಇದೇನ್ CPC ಎಕ್ಸಾಮ್ ಆಗಿದೆ, HK ಮತ್ತು ನಾನ್ HK. ಸೊ ಇದರಲ್ಲಿ ಇರುವಂತ ಏನ್ ಕ್ವಶನ್ಸ್ ಪ್ಯಾಟರ್ನ್ ಇದಾವೋ ಆ ಪ್ಯಾಟರ್ನ್ ಒಳಗನೆ ನಿಮ್ಗೆ CRDR ಮತ್ತು KSRP ಎಕ್ಸಾಮ್ಗೆ ನೀಡಾಕತ್ತೇವೆ. ಓಕೆನಾ? ಸೊ 51ನೇ ಪ್ರಶ್ನೆ ನೋಡ್ರಿ. ನಗರ ಸ್ಥಳೀಯ ಸಂಸ್ಥೆಗಳಿಗೆ ಸಂಬಂಧಿಸಿದ ಅನುಸೂಚಿ ಯಾವುದು? 10ನೇ ಅನುಸೂಚಿ, 11, 12, 8. ಇದಕ್ಕೆ ಸರಿ ಆನ್ಸರ್ ಆಪ್ಷನ್ ನಂಬರ್ C, 12ನೇ ಒಂದು ಅನುಸೂಚಿ ಆಗಿದೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಾ ಇತ್ತು ಅಂತಂದ್ರೆ ಈಗಲೇ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ. ಆಮೇಲೆ ಅದ್ರ ಜೊತೆಗೆ ಇದುವರೆಗೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ಆದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಇದೇ ರೀತಿ ವಿಡಿಯೋಸ್ಗಳು ನಿಮ್ಗೆ ಸಿಗ್ತಾ ಇರ್ತಾವೆ ನಮ್ಮ ಚಾನೆಲ್ ಅಲ್ಲಿ. 58ನೇ ಪ್ರಶ್ನೆ. ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಯಾವ ಸಂವಿಧಾನ ತಿದ್ದುಪಡಿಯ ಮೂಲಕ ಸೇರಿಸಲಾಗಿದೆ? ಆಪ್ಷನ್ ನಂಬರ್ 1 42ನೇ ತಿದ್ದುಪಡಿ, 44ನೇ ತಿದ್ದುಪಡಿ, 52ನೇ ತಿದ್ದುಪಡಿ ಮತ್ತು 61ನೇ ತಿದ್ದುಪಡಿ. ಇದಕ್ಕೆ ಸರಿ ಆನ್ಸರ್ ಆಪ್ಷನ್ ನಂಬರ್ C, 52ನೇ ತಿದ್ದುಪಡಿಯ ಮೂಲಕ ಏನ್ ಮಾಡ್ಯಾರೆ, ಪಕ್ಷಾಂತರ ನಿಷೇಧ ಕಾಯ್ದೆಯನ್ನ ಸೇರಿಸಲಾಗಿದೆ. 59ನೇ ಪ್ರಶ್ನೆ. ಪಂಚಾಯತ್ ರಾಜ್ಗೆ ಸಂಬಂಧಿಸಿದ 11ನೇ ಅನುಸೂಚಿಯನ್ನು ಯಾವ ಸಂವಿಧಾನ ತಿದ್ದುಪಡಿಯ ಮೂಲಕ ಸೇರಿಸಲಾಗಿದೆ? ಆಪ್ಷನ್ ನಂಬರ್ 1 52ನೇ ತಿದ್ದುಪಡಿ, 73ನೇದ್ದು, 74, 86. ಸರಿ ಆನ್ಸರ್ ಆಪ್ಷನ್ ನಂಬರ್ B ಇದೆ, 83ನೇ ತಿದ್ದುಪಡಿಯ ಮೂಲಕ ಇದನ್ನ ಸೇರಿಸಲಾಗಿದೆ. 60ನೇ ಪ್ರಶ್ನೆ. ನಗರ ಸ್ಥಳೀಯ ಸಂಸ್ಥೆಗಳಿಗೆ ಸಂಬಂಧಿಸಿದ 12ನೇ ಅನುಸೂಚಿಯನ್ನು ಯಾವ ಸಂವಿಧಾನ ತಿದ್ದುಪಡಿಯ ಮೂಲಕ ಸೇರಿಸಲಾಗಿದೆ? 73ನೇ ತಿದ್ದುಪಡಿ, 74, 86, 91ನೇ ತಿದ್ದುಪಡಿ. ಆಪ್ಷನ್ ನಂಬರ್ B ಇದಕ್ಕೆ ಸರಿ ಆನ್ಸರ್, 74ನೇ ತಿದ್ದುಪಡಿ ಮೂಲಕ ಸೇರಿಸಲಾಗಿದೆ. 61ನೇ ಪ್ರಶ್ನೆ. ಸಂಸದೀಯ ಸರ್ಕಾರ ಪದ್ಧತಿಯಲ್ಲಿ ಕಾರ್ಯಾಂಗವು ಯಾವುದಕ್ಕೆ ನೇರವಾಗಿ ಉತ್ತರದಾಯಿಯಾಗಿರುತ್ತದೆ? ಆಪ್ಷನ್ ನಂಬರ್ 1 ರಾಷ್ಟ್ರಪತಿಗೆ, ಸುಪ್ರೀಂ ಕೋರ್ಟ್ಗೆ, ಸಂಸತ್ತಿನ ಕೆಳಮನೆಗೆ, ಆಮೇಲೆ ರಾಜ್ಯಸಭೆಗೆ. ಸರಿ ಆನ್ಸರ್ ಆಪ್ಷನ್ ನಂಬರ್ C, ಸಂಸತ್ತಿನ ಕೆಳಮನೆ. ಅಂದ್ರ ಅದು ಯಾವ್ದು ಹೇಳ್ರಿ, ಲೋಕಸಭೆ ಆಗಿರ್ತೈತಿ. 62ನೇ ಪ್ರಶ್ನೆ. ಭಾರತದ ಸಂಸದೀಯ ಸರ್ಕಾರ ಪದ್ಧತಿಯನ್ನು ಯಾವ ದೇಶದಿಂದ ಅಳವಡಿಸಿಕೊಳ್ಳಲಾಗಿದೆ? ಆಪ್ಷನ್ ನಂಬರ್ 1 ಅಮೆರಿಕ, ಫ್ರಾನ್ಸ್, ಬ್ರಿಟನ್ ಮತ್ತು ಕೆನಡಾ. ಇದಕ್ಕೆ ಸರಿ ಆನ್ಸರ್ ಆಪ್ಷನ್ ನಂಬರ್ C, ಬ್ರಿಟನ್ ದಿಂದ ಇದನ್ನು ಅಳವಡಿಸಿಕೊಳ್ಳಲಾಗಿದೆ. 63ನೇ ಪ್ರಶ್ನೆ. ಸಂಸದೀಯ ಸರ್ಕಾರ ಪದ್ಧತಿಯಲ್ಲಿ ನೈಜ ಕಾರ್ಯಾಂಗದ ಮುಖ್ಯಸ್ಥರು ಯಾರಾಗಿರ್ತಾರೆ? ಆಪ್ಷನ್ ನಂಬರ್ 1 ರಾಷ್ಟ್ರಪತಿ, ಪ್ರಧಾನಮಂತ್ರಿ, ಲೋಕಸಭಾಧ್ಯಕ್ಷರು, ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ. ಇದಕ್ಕೆ ಸರಿ ಆನ್ಸರ್ ಆಪ್ಷನ್ ನಂಬರ್ B, ಪ್ರಧಾನಮಂತ್ರಿ. 64ನೇ ಪ್ರಶ್ನೆ. ಸಂಸದೀಯ ಸರ್ಕಾರ ಪದ್ಧತಿಯಲ್ಲಿ ನಾಮಮಾತ್ರ ಕಾರ್ಯಾಂಗದ ಮುಖ್ಯಸ್ಥರು ಯಾರು? ಆಪ್ಷನ್ ನಂಬರ್ 1 ಪ್ರಧಾನಮಂತ್ರಿ, ರಾಷ್ಟ್ರಪತಿ, ಉಪರಾಷ್ಟ್ರಪತಿ ಮತ್ತು ಲೋಕಸಭಾಧ್ಯಕ್ಷರು. ಇದಕ್ಕೆ ಸರಿ ಆನ್ಸರ್ ಆಪ್ಷನ್ ನಂಬರ್ B, ರಾಷ್ಟ್ರಪತಿ ಅವರು ಆಗಿರ್ತಾರೆ. 65ನೇ ಪ್ರಶ್ನೆ. ಮಂತ್ರಿಮಂಡಳಿಯು ಸಾಮೂಹಿಕವಾಗಿ ಯಾರಿಗೆ ಉತ್ತರದಾಯಿಯಾಗಿರುತ್ತಾರೆ? ಆಪ್ಷನ್ ನಂಬರ್ 1 ರಾಷ್ಟ್ರಪತಿಗೆ, ರಾಜ್ಯಸಭೆಗೆ, ಲೋಕಸಭೆಗೆ ಮತ್ತು ಸುಪ್ರೀಂ ಕೋರ್ಟ್ಗೆ. ಸರಿ ಆನ್ಸರ್ ಆಪ್ಷನ್ ನಂಬರ್ C, ಲೋಕಸಭೆಗೆ. ಸಂಸದೀಯ ಸರ್ಕಾರ ಪದ್ಧತಿಯ ಪ್ರಮುಖ ಲಕ್ಷಣ ಯಾವುದು ಅಂತ ಕೇಳಲಾಗಿದೆ. ಆಪ್ಷನ್ ನಂಬರ್ 1 ಅಧಿಕಾರಗಳ ಕಟ್ಟುನಿಟ್ಟಾದ ಪ್ರತ್ಯೇಕತೆ, ಕಾರ್ಯಾಂಗ ಮತ್ತು ಶಾಸಕಾಂಗದ ಸಮನ್ವಯ, ನೇರ ಅಧ್ಯಕ್ಷೀಯ ಚುನಾವಣೆ, ಸ್ಥಿರ ಕಾರ್ಯಾಂಗ. ಸರಿ ಆನ್ಸರ್ ಆಪ್ಷನ್ ನಂಬರ್ B, ಕಾರ್ಯಾಂಗ ಮತ್ತು ಶಾಸಕಾಂಗದ ಸಮನ್ವಯ. 67ನೇ ಪ್ರಶ್ನೆ. ಭಾರತದಲ್ಲಿ ಮಂತ್ರಿಮಂಡಳಿಯ ನೇತೃತ್ವ ವಹಿಸುವವರು ಯಾರು? ರಾಷ್ಟ್ರಪತಿ, ಪ್ರಧಾನಮಂತ್ರಿ, ಉಪರಾಷ್ಟ್ರಪತಿ ಮತ್ತು ಗೃಹ ಸಚಿವರು. ಸರಿ ಆನ್ಸರ್ ಆಪ್ಷನ್ ನಂಬರ್ B, ಪ್ರಧಾನಮಂತ್ರಿ ಅವರು ಆಗಿರ್ತಾರೆ. 68ನೇ ಪ್ರಶ್ನೆ. ಮಂತ್ರಿಮಂಡಳಿಯು ಅಧಿಕಾರದಲ್ಲಿ ಮುಂದುವರಿಯಲು ಯಾರ ವಿಶ್ವಾಸ ಹೊಂದಿರಬೇಕು? ಆಪ್ಷನ್ ನಂಬರ್ 1 ರಾಜ್ಯಸಭೆ, ರಾಷ್ಟ್ರಪತಿ, ಲೋಕಸಭೆಯ ಬಹುಮತ, ಸುಪ್ರೀಂ ಕೋರ್ಟ್. ಸರಿ ಆನ್ಸರ್ ಆಪ್ಷನ್ ನಂಬರ್ C, ಲೋಕಸಭೆಯ ಬಹುಮತ. 69ನೇ ಪ್ರಶ್ನೆ.
ಅವಿಶ್ವಾಸ ನಿರ್ಣಯ ಅಂಗೀಕಾರವಾದರೆ ಏನಾಗುತ್ತದೆ? ಆಪ್ಷನ್ ನಂಬರ್ 1 ರಾಷ್ಟ್ರಪತಿ ರಾಜೀನಾಮೆ ನೀಡುತ್ತಾರೆ. ಆಪ್ಷನ್ ನಂಬರ್ ಬಿ ಪ್ರಧಾನಮಂತ್ರಿ ಮಾತ್ರ ರಾಜೀನಾಮೆ ನೀಡುತ್ತಾರೆ. ಆಪ್ಷನ್ ನಂಬರ್ ಸಿ ಸಂಪೂರ್ಣ ಮಂತ್ರಿಮಂಡಳಿ ರಾಜೀನಾಮೆ ನೀಡುತ್ತದೆ. ಆಪ್ಷನ್ ನಂಬರ್ ಡಿ ಲೋಕಸಭೆ ವಿಸರ್ಜನೆಯಾಗುತ್ತದೆ. ಯಾವ ಆನ್ಸರ್ ಕಮೆಂಟ್ ಮಾಡಿ ನೋಡೋಣ. 69ನೇದು ವಿಡಿಯೋ ಪಾಸ್ ಮಾಡಿ ಕಮೆಂಟ್ ಮಾಡಿ ನೋಡೋಣ. ಆಪ್ಷನ್ ನಂಬರ್ ಸಿ ಸಂಪೂರ್ಣ ಮಂತ್ರಿಮಂಡಳಿ ರಾಜೀನಾಮೆ ನೀಡುತ್ತದೆ ಅವಿಶ್ವಾಸ ಆಗಿದ್ದರೆ. 70ನೇ ಪ್ರಶ್ನೆ, ಭಾರತದ ಸರ್ಕಾರದ ಸ್ವರೂಪ ಯಾವುದು? ಆಪ್ಷನ್ ನಂಬರ್ 1 ಅಧ್ಯಕ್ಷೀಯ ಸರ್ಕಾರ, ಸಂಸದೀಯ ಸರ್ಕಾರ, ಸರ್ವಾಧಿಕಾರಿ ಸರ್ಕಾರ, ಏಕಪಕ್ಷೀಯ ಸರ್ಕಾರ. ಆಪ್ಷನ್ ನಂಬರ್ ಬಿ ಸಂಸದೀಯ ಸರ್ಕಾರ ನಮ್ದು ಆಯ್ಕೆ ಭಾರತ ಸರ್ಕಾರದ್ದು. ಓಕೆ, ಸೊ ಇವು ಏನು ಅಂತಂದ್ರೆ 70 ಪ್ರಶ್ನೆಗಳು ಈಗಾಗಲೇ ಮುಗಿದಿವೆ. ಸೊ ಇನ್ನು 30 ಕ್ವಶನ್ಸ್ಗಳಾದ್ಮೇಲೆ ನಿಮ್ಗೆ PDF ಸಿಗತ್ತೆ. ಅಲ್ಲಿವರೆಗೆ ವಿಡಿಯೋಗಳನ್ನ ನೋಡ್ಕೊಂಡು ರಿವಿಷನ್ ಮಾಡ್ತಾ ಇರ್ರಿ. ಆಮೇಲೆ ನಿಮ್ಗೆ PDFಗಳು ನಿಮ್ಗೆ ಸಿಗ್ತಾವೆ ಟೆಲಿಗ್ರಾಮ್ದಲ್ಲಿ. ಬೇಗನೆ ಟೆಲಿಗ್ರಾಮ್ಗೆ ಜಾಯ್ನ್ ಆಗ್ರಿ. ಎಲ್ಲ ಕ್ಲಾಸಸ್ಗಳು ಓನ್ಲಿ 500 rupeesದಲ್ಲಿ ನಾಳೆ ರಾತ್ರಿ 10 ಗಂಟೆವರೆಗೆ, ಅಂದ್ರೆ 17/8/2026 ರಾತ್ರಿ 10 ಗಂಟೆವರೆಗೆ ನಿಮ್ಗೆ ಆಫರ್ ಫೀಸ್ದಲ್ಲಿ 500 rupeesದಲ್ಲಿ ಸಿಗಾಕತೈತಿ. ಬೇಗನೆ ಕ್ಲಾಸಸ್ಗಳನ್ನ ತೆಗೆದುಕೊಂಡು ನೀವು ನಿಮ್ಮ ಪ್ರಿಪ್ರೇಷನ್ ಅನ್ನ ಮಾಡಬಹುದು. ವಾಟ್ಸ್ಆಪ್ ಮೆಸೇಜ್ ಮಾಡಿ 8861927838 ನಂಬರ್ಗೆ. ಧನ್ಯವಾದಗಳು. ಜೈ ಹಿಂದ್.